ಹಲೋ ಸಂತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಸಿದ್ರೆ ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಹೇಳ್ತಿರೋದು. ಅಂಥವ್ರು ಎಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ಅದೇ ರೀತಿ ಯಾವ ಡೇಟ್ನಲ್ಲಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು, ಇದರ ಬಗ್ಗೆ ಪೂರ್ತಿಯಾಗಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿದ್ದುಪಡಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಕರೆಕ್ಷನ್ ಅನ್ನು ಮಾಡಿಸ್ಕೊಂಡಿದ್ದೀರೋ ಅಂಥವ್ರಿಗೂ ಸಹ ಯಾವ ಟೈಮಿಂಗ್ಸ್ನಲ್ಲಿ ಒಂದು ಅಪ್ರೂವಲ್ ಅನ್ನು ಮಾಡ್ಕೊಡ್ತಾರೆ, ಅದೇ ರೀತಿ ಯಾವ ದಿನಾಂಕದೊಂದು ಅಪ್ರೂವಲ್ ಅನ್ನು ಮಾಡ್ಕೊಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋಸ್ ಯಾರು ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ, ಯಾಕೆಂದರೆ ತುಂಬ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸಾತ್ರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾತ್ರ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾತ್ರ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸಹ ಮಾಡಬಹುದು. ಬನ್ನಿ ಸಾತ್ರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾತ್ರ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಅರ್ಜಿ ಹಾಕಿಸ್ಕೊಂಡಿದ್ದೀರೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಮೆಡಿಕಲ್ ರಿಪೋರ್ಟ್ಸ್ಗಳನ್ನ ನೀವು ತೋರಿಸ್ಕೊಂಡು ನಿಮ್ಮ ಫುಡ್ ಆಫೀಸ್ನಲ್ಲಿ ಹೋಗಿ ಇಮ್ಮಿಡಿಯೇಟ್ಲಿ, ಅರ್ಥ ಆಯ್ತು, ಇವತ್ತು ಡೇಟ್ ಎಷ್ಟು ಅಂದರೆ 8/2/2024 ಅರ್ಥ ಆಯ್ತಾ, ಸಂಜೆ ಸುಮಾರು ಒಂದು 4ರಿಂದ 5 ಗಂಟೆಯ ತನಕ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಅನ್ನು ಬಿಡ್ತಾರೆ. ಫುಡ್ ಆಫೀಸ್ನಲ್ಲಿ ಕೂಡಲೇ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಅಪ್ರೂವಲ್ ಅನ್ನು ಮಾಡಿಸ್ಕೊಳ್ಳಿ. ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು, ರಿಪೋರ್ಟ್ಗಳು ಇದ್ರೆ ಸಬ್ಮಿಟ್ ಮಾಡಿ ತೋರಿಸಿ ಅವರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಜಗಳ ಕಾಯೋದಕ್ಕೆ ಹೋಗಬೇಡಿ, ಅವಾಜ್ಗಳು ಹಾಕೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ಅದನ್ನು ತೋರಿಸ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕ್ಸಿದ್ದೀರಾ ಅಂಥವ್ರಿಗೆ ನಾನು ಹೇಳ್ತಿರೋದು. ಸುಮಾರು ಟೈಮಿಂಗ್ಸು 4ರಿಂದ 5 ಗಂಟೆ ತನಕ ಇರ್ತದೆ. ಅರ್ಥ ಆಯ್ತಾ? 8ನೇ ತಾರೀಕು 2ನೇ ತಿಂಗಳು 2024 ಇಸ್ವಿಯಲ್ಲಿ, ಅರ್ಥ ಆಯ್ತಾ, 4 ಗಂಟೆಯಿಂದ ಹಿಡಿದು 5 ಗಂಟೆ ತನಕ ಹೊಸ ರೇಷನ್ ಕಾರ್ಡ್ ಯಾವ ಇದಾವೋ ಅಂಥವನ್ನು ಅಪ್ರೂವಲನ್ನು ಮಾಡ್ತಾರೆ. ದಯವಿಟ್ಟು ಈ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಒಂದು ಟೈಮಿಂಗ್ಸ್ನೂ ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ. ಇವತ್ತೇ ವಿಸಿಟ್ ಮಾಡಲೇಬೇಕು ನೀವು, ಬೇರೆ ಆಪ್ಷನ್ಸ್ ಇಲ್ಲ. ಅರ್ಥ ಆಯ್ತಾ? ಸರಿ, ಅದೇ ರೀತಿ ನೆಕ್ಸ್ಟು ಪಾಯಿಂಟ್ ಯಾವುದು ಅಂದರೆ, ಹೊಸದಾಗಿ ರೇಷನ್ ಕಾರ್ಡ್ ಆಯಿತು, ಈಗ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ಅಂಥವ್ರಿಗೆ ಕೂಡಲೇ ಇಮ್ಮಿಡಿಯೇಟ್ಲಿ ಒಂದು ಇವತ್ತೇ 5ರಿಂದ 6 ಗಂಟೆ ತನಕ ಒಂದು ಕರೆಕ್ಷನ್ಸ್ ಇರ್ತದೆ. ಕರೆಕ್ಷನ್ಸ್ ಏನಾದರೂ ಮಾಡಿಸ್ಕೊಂಡಿರೋರು ಅಪ್ರೂವಲ್ ಮಾಡಿಸ್ಕೊಳ್ಬೋದು. ಯಾರೆಲ್ಲ ಒಂದು ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕು, ಏನಾದರೂ ಒಂದು ಎಮರ್ಜೆನ್ಸಿ ಇದ್ದರೆ ಇಮ್ಮಿಡಿಯೇಟ್ಲಿ ನಿಮ್ಗೆ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಅಪ್ರೂವಲನ್ನು ಕೊಡ್ತಾರೆ. ಹೋಗಿ ಅಲ್ಲಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. 5ರಿಂದ 6 ಗಂಟೆಯ ತನಕ ಸಂಜೆ ಹೊತ್ತು, ಅರ್ಥ ಆಯ್ತಾ, ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ ಇಮಿಡಿಯೇಟ್ಲಿ ನೀವು ಯಾವಾಗ ಬೇಕಾದರೂ ಯಾವ ಟೈಮ್ನಲ್ಲಿ ಬೇಕಾದರೂ ವಿಸಿಟ್ ಮಾಡಿದ್ರೆ ನಿಮಗೆ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ನೀವು ಕಡ್ಡಾಯವಾಗಿ ತೊಗೊಂಡು ಹೋಗಲೇಬೇಕು. ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅದಕ್ಕೂ ರಿಪೋರ್ಟ್ಗಳೇನಾದರೂ ಇದ್ದರೆ ಇಮಿಡಿಯೇಟ್ಲಿ ತೊಗೊಂಡೋಗಿ. ಏನಾದರೂ ನೀವು ಪೇಷಂಟ್ಗಳಾಗಿದ್ದರೆ ಮೆಡಿಕಲ್ ಸೌಲಭ್ಯ ನಿಮಗೂ ಬೇಕು ಅಂದರೆ, ಅರ್ಥ ಆಯ್ತಾ, ಅದ್ರಿಗೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ, ಇಶ್ಯೂ ಮಾಡಿ. ಅರ್ಥ ಆಯ್ತಾ? ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅಪ್ರೂವಲ್ಗೇನೋ ಇಮಿಡಿಯೇಟ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾದ್ರೆ ಮಾಡ್ಕೊಡ್ತಾರೆ. ಹೊಸ ರೇಷನ್ ಕಾರ್ಡ್ಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮಾತ್ರನೇ ಮಾಡಿಕೊಡೋದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡಿಕೊಡೋದಿಲ್ಲ. ದಯವಿಟ್ಟು ನೀವು ಅರ್ಥಕೊಳ್ಬೇಕು. ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ನೀವು ಫುಡ್ ಆಫೀಸ್ಗೆ ಹೋಗಿ 4ರಿಂದ 5 ಗಂಟೆ ತನಕ ಹೊಸ ಅರ್ಜಿಗಳನ್ನ ಅಪ್ರೂವಲ್ ಮಾಡಿಸ್ಕೊಳ್ಳಿ. ತಿದ್ದುಪಡಿ ಆದರೆ 5ರಿಂದ 6 ಗಂಟೆ ತನಕ ಬಿಟ್ಟಿರ್ತಾರೆ. ತಿದ್ದುಪಡಿನ ಇಮಿಡಿಯೇಟ್ಲಿ ನೀವು ಏನು ಮಾಡ್ತೀರಾ, ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಅಷ್ಟೇ ಬಿಡೋದು. ಇಮಿಡಿಯೇಟ್ಲಿ ಫುಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ 5ರಿಂದ 6 ಗಂಟೆ ಒಳಗಡೆ ನೀವು ಏನೇ ಒಂದು ತಿದ್ದುಪಡಿ ಮಾಡಿಸ್ಕೊಂಡಿದ್ರು, ಕರೆಕ್ಷನ್ಸನ್ನು ಮಾಡಿಸ್ಕೊಂಡಿದ್ರು, ಇಮಿಡಿಯೇಟ್ಲಿ ಅಪ್ರೂವಲನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ, ಎಲ್ಲರೂ ಸಹ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಅದೇ ರೀತಿ ಎಲ್ಲರೂ ಸಹ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ. ಅರ್ಥ ಆಯ್ತಾ? ನೀವೊಂದು ಲೈಕ್ ಮಾಡೋದ್ರಿಂದ ಯೂಟ್ಯೂಬು ಒಂದು 10 ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ನಿಮ್ಮಂತಹ ಒಂದು ವ್ಯೂವರ್ಸ್ಗೋಸ್ಕರನೇ ರಿಕಮೆಂಡ್ ಮಾಡುತ್ತೆ. ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂಥವ್ರನ್ನೇ ಒಂದು ಇದು ಮಾಡಿಕೊಂಡು ಹೈಲೈಟ್ ಮಾಡುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಿರೋ, ಕರೆಕ್ಷನ್ಸನ್ನು ಒಂದು ಅಪ್ಲಿಕೇಶನ್ಗೆ ಹಾಕ್ಸಿರ್ತಿರೋ ಅಂಥವರೆಲ್ಲ ಇಮಿಡಿಯೇಟ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ. ಟೈಮಿಂಗ್ಸ್ ಮತ್ತೆ ಹೇಳ್ತಾ ಇದ್ದೀನಿ, 4ರಿಂದ 5, 5ರಿಂದ 6. ಅರ್ಥ ಆಯ್ತಾ? ಈ ಟೈಮಿಂಗ್ಸ್ನಲ್ಲಿ ತಿದ್ದುಪಡಿ ಮತ್ತು ಹೊಸದಾಗಿ ರೇಷನ್ ಕಾರ್ಡ್ ಏನೆಲ್ಲ ಇರ್ತದೋ ಅವೆಲ್ಲ ಅಪ್ರೂವಲ್ ಈ ಟೈಮಿಂಗ್ಸಲ್ಲೇ ಮಾಡ್ತಾರೆ. ಫುಡ್ ಆಫೀಸ್ಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿಸ್ಕೊಂಡು ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಮೊದಲನೇದಾಗಿ ನಾನು ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಚ್ಛಿಸ್ತೀನಿ. ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಹಾಕಿಸ್ಕೊಂಡಿದ್ದೀರ, ಕ್ಯಾಸ್ಟು, ಇನ್ಕಮು, ಆಧಾರ್ ಕಾರ್ಡು ಇಷ್ಟು ಕಂಪಲ್ಸರಿಯಾಗಿ ಇರಲೇಬೇಕು. ಕೂಡಲೇ ಇಮಿಡಿಯೇಟ್ಲಿ ಸೈಬರಲ್ಲಿ ಕೊಟ್ಟಿರುವಂಥ ಒಂದು ಫಾರಮ್ಮು ಸಹ ನೀವು ತೊಗೊಂಡೋಗಿ ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡಲೇಬೇಕು. ಅರ್ಥ ಆಯ್ತಾ? ಬೇರೆ ಆಪ್ಷನ್ಸ್ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು
ನೀವು ಫುಡ್ ಆಫೀಸ್ನಲ್ಲಿ ಇದು ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಅಪ್ರೂವಲ್ ಯಾವ ರೀತಿ, ಎಲ್ಲಿ, ಹೇಗೆ, ಯಾವ ಟೈಮ್ನಲ್ಲಿ ಮಾಡಿಸ್ಕೊಳ್ಳೋದು, ಇದ್ರ ಬಗ್ಗೆ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.